ನಿಂದು ತಾಯಿ ಗುಣ ತೀರೋದಿಲ್ಲಾರು ಅನ್ನ ಕೊಡೋ ಭೂಮಿನು. ಗ್ರಾಮಾಂತರ ಕ್ಷೇತ್ರದ ಮನೆಮಗ ಗೌರಿಶಂಕರ್ಗೆ ಹುಟ್ಟು ಹಬ್ಬದ ಸಂಭ್ರಮ. ನೆಚ್ಚಿನ ನಾಯಕನನ್ನ ನೋಡಲು ಬಂದ ಸಾವಿರಾರು ಮಂದಿ ಅಭಿಮಾನಿಗಳು. ಜನನಾಯಕನ ಬರ್ತ್ಡೇಯನ್ನ ಅದ್ದೂರಿಯಾಗಿ ಆಚರಿಸಿದ ಫ್ಯಾನ್ಸ್. ಸುಂದರ ವೇದಿಕೆಯಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ ಗೌರಿಶಂಕರ್ ಹಾಗೂ ರಾಹುಲ್. ಎಸ್, ಬಡವರ ಬಂಧು, ದೀನ ದಲಿತರ ಆಶಾಕಿರಣ, ಜನ ನಾಯಕ, ಗ್ರಾಮಾಂತರ ಕ್ಷೇತ್ರದ ಮನೆಮಗ ಎಂದೇ ಖ್ಯಾತಿ ಗಳಿಸಿರುವ ನಿಕಟಪೂರ್ವ ಶಾಸಕ ಡಿಸಿ ಗೌರಿಶಂಕರ್ ಹಾಗೂ ಪುತ್ರ ರಾಹುಲ್ ಗೌರಿಶಂಕರ್ಗೆ ಇಂದು ಹುಟ್ಟು ಹಬ್ಬದ ಸಂಭ್ರಮ. ಗೌರಿಶಂಕರ್ ಹುಟ್ಟು ಹಬ್ಬವನ್ನ ಈ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡಬೇಕೆಂದು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೇ ಸ್ವತಃ ಮುಂದಾಗಿದ್ದು ಅವರ ಹುಟ್ಟು ಹಬ್ಬಕ್ಕಾಗಿ ಬೃಹತ್ ವೇದಿಕೆಯನ್ನೇ ನಿರ್ಮಾಣ ಮಾಡಿದ್ರು. ನಿನ್ನೆಯಿಂದಲೇ ಗ್ರಾಮಾಂತರ ಕ್ಷೇತ್ರದಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಎಲ್ಲೆಲ್ಲೂ ಫ್ಲೆಕ್ಸ್ ಬ್ಯಾನರ್ಗಳನ್ನು ಹಾಕಿಸಿ ನೆಚ್ಚಿನ ನಾಯಕನಿಗೆ ಶುಭಾಶಯಗಳ ಮಹಾಪೂರ್ವನ್ನೇ ಹರಿಸಿದ್ರು. ಇತ್ತ ನಿನ್ನೆ ರಾತ್ರಿಯೇ ಹಲವು ಅಭಿಮಾನಿಗಳು ನೆಚ್ಚಿನ ನಾಯಕನ ಮನೆಯ ಬಳಿ ಹೋಗಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ರು. ನಿಂದು ತಾಯಿ ಗುಣ ತೀರೋದಿಲ್ಲಾರು ಅನ್ನ ಕೊಡೋ ಭೂಮಿನು. ಹೌದು, ಇಂದು ತುಮಕೂರು ಗ್ರಾಮಾಂತರದಲ್ಲಿ ಗೌರಿಶಂಕರ್ ಹಾಗೂ ರಾಹುಲ್ ಗೌರಿಶಂಕರ್ ಹುಟ್ಟು ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು. ಎಲ್ಲೆಡೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಅಭಿಮಾನಿಗಳ ಹಾಗೂ ಕಾರ್ಯಕರ್ತರನ್ನ ಕಂಡು ಗೌರಿಶಂಕರ್ ಅವರು ಮನ ತುಂಬಿಕೊಂಡ್ರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಳ್ಳಗಿರಿಯ ಗೌರಿಶಂಕರ್ ಅವರ ಸಾನ್ನಿಧ್ಯ ನಿವಾಸದ ಬಳಿ ಅಭಿಮಾನಿಗಳು ಬೃಹತ್ ಕಾರ್ಯಕ್ರಮವನ್ನೇ ಆಯೋಜನೆ ಮಾಡಿದ್ದು, ನಿನ್ನೆಯಿಂದಲೂ ಗೌರಿಶಂಕರ್ ನಿವಾಸದತ್ತ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ದಂಡೆ ಹರಿದು ಬರ್ತಾ ಇತ್ತು. ಗೌರಿಶಂಕರ್ ಹಾಗೂ ರಾಹುಲ್ ಗೌರಿಶಂಕರ್ ಬರ್ತ್ಡೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಜನರಿಗೆ ನಿನ್ನೆ ರಾತ್ರಿಯಿಂದಲೂ ಭೋಜನವನ್ನ ಸಿದ್ಧಪಡಿಸಲಾಗಿತ್ತು. ಇನ್ನು ಬರ್ತ್ಡೇ ದಿನವೂ ಸಿಂಪಲ್ ಆಗಿರೋ ಬಟ್ಟೆಯನ್ನೇ ತೊಟ್ಟಿ ಗೌರಿಶಂಕರ್ ವೇದಿಕೆಗೆ ಬಂದ್ರೆ, ರಾಹುಲ್ ಗೌರಿಶಂಕರ್ ರೇಷ್ಮೆ ಶರ್ಟ್ ಪಂಚೆ ಶಲ್ಯ ತೊಟ್ಟಿ ವೇದಿಕೆಗೆ ಬಂದಿದ್ದು ಅಭಿಮಾನಿಗಳು ಗೌರಿಶಂಕರ್ ಅವರಿಗೆ ಆತ್ಮೀಯವಾಗಿ ಹೂ ಗುಚ್ಛವನ್ನ ನೀಡಿ ಸ್ವಾಗತಿಸಿದ್ರು. ಈ ವೇಳೆ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಿಗೆ ಗೌರಿಶಂಕರ್ ಕೈ ಬೀಸಿದ್ರು. ಗೌರಿಶಂಕರ್ ಬರ್ತ್ಡೇ ಅಂಗವಾಗಿ ಗೌರಿಶಂಕರ್ ವೈಯಕ್ತಿಕ ಜೀವನದ ಬಗ್ಗೆ ಸಾಕ್ಷ್ಯ ಚಿತ್ರವನ್ನ ಪ್ರದರ್ಶನ ಮಾಡ್ತಿದ್ದಂತೆ ಗೌರಿಶಂಕರ್ಗೆ ಜೈಕಾರ ಕೂಗಿದ್ರು. ಇದೇ ವೇಳೆ ವೇದಿಕೆಯ ಮೇಲೆ ರತ್ನಾಕರ ಜಯ ಹಾಡಿಗೆ ಕಲಾವಿದರೊಬ್ಬರು ಗೌರಿಶಂಕರ್ ಹಾಗೂ ಪುತ್ರ ರಾಹುಲ್ ಗೌರಿಶಂಕರ್ ಅವರ ಚಿತ್ರವನ್ನ ಗೋಲ್ಡ್ ಕಲರ್ನಲ್ಲಿ ಸಿದ್ಧಪಡಿಸಲಾಗಿದ್ದು, ಕಲಾವಿದನ ಕೈಚಳಕ ಕಂಡು ಜನರು ಹಾಗೂ ಗೌರಿಶಂಕರ್ ಭಾವುಕರಾದ್ರು. ಅಲ್ಲದೆ ಕಾರ್ಯಕ್ರಮದಲ್ಲಿ ವಿವಿಧ ಕಲಾ ತಂಡಗಳಿಂದ ನೃತ್ಯ ಪ್ರದರ್ಶನವನ್ನ ಕೂಡ ಏರ್ಪಡಿಸಲಾಗಿತ್ತು. ವಿವಿಧ ಕಲಾ ತಂಡಗಳು ನಿಕಟಪೂರ್ವ ಶಾಸಕ ಗೌರಿಶಂಕರ್ ಅವರಿಗೆ ತಮ್ಮ ಹಾಡು ಹಾಗೂ ನೃತ್ಯದ ಮೂಲಕ ಶುಭ ಕೋರಿದ್ರು. ಇತ್ತ ವೇದಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಂತೆ ತಮ್ಮ ನೆಚ್ಚಿನ ನಾಯಕನಿಗೆ ಹೂ ಗುಚ್ಛವನ್ನ ನೀಡಿ ಹಲವರು ಸ್ವಾಗತಿಸಿ ಸಂಭ್ರಮಿಸಿದ್ರೆ, ಮತ್ತೆ ಕೆಲವರು ಜೈಂಕಾರದ ಸುರಿಮಳೆಯನ್ನೇ ಸುರಿದ್ರು. ಅಣ್ಣ ಗೌರಿಶಂಕರ್ ಜೈ ಎಂದು ಕೂಗಿ ಸಂಭ್ರಮಿಸಿದ್ರು. ಇತ್ತ ಅಷ್ಟೇ ವಿನಯದಿಂದ ಗೌರಿಶಂಕರ್ ಹಾಗೂ ಅವರ ಪುತ್ರ ರಾಹುಲ್ ಗೌರಿಶಂಕರ್ ತಮ್ಮ ಅಭಿಮಾನಿಗಳತ್ತ ಕೈ ಮುಗಿದು ಸಂತಸ ಪಟ್ರು. ಇದೇ ವೇಳೆ ಗೌರಿಶಂಕರ್ ಅವರಿಗೆ ಶಾಲನ್ನ ಹೊದಿಸಿ ಸ್ವಾಮೀಜಿ ಶುಭ ಕೋರಿದ್ರು. ಬಳಿಕ ಬೃಹತ್ ಕಾರ್ಯಕ್ರಮದಲ್ಲಿ ಗೌರಿಶಂಕರ್ ಹಾಗೂ ರಾಹುಲ್ ಗೌರಿಶಂಕರ್ ಜನರೊಂದಿಗೆ ನಿಂತು ಕೇಕ್ ಕಟ್ ಮಾಡಿದ್ರು. ಈ ವೇಳೆ ಅಭಿಮಾನಿಗಳು ಬೃಹತ್ ಪುಷ್ಪ ಮಾಲೆಯನ್ನ ಹಾಕಿ ಶುಭ ಕೋರಿದ್ರು. ಮತ್ತೆ ಕೆಲವರು ಗಿಫ್ಟ್ಗಳನ್ನ ನೀಡಿ ಶುಭ ಕೋರಿದ್ರೆ, ಮತ್ತೆ ಕೆಲವರು ತಮ್ಮ ನಾಯಕನನ್ನ ಹತ್ತಿರದಿಂದ ನೋಡಿ ಶೇಕ್ ಹ್ಯಾಂಡ್ ಕೊಟ್ಟು ಖುಷಿ ಪಟ್ರು.
ಇತ್ತ ಇಡೀ ವೇದಿಕೆಯ ಪೂರ್ತಿ ಅಭಿಮಾನಿಗಳಿಂದಲೇ ತುಂಬಿ ತುಳುಕ್ತಾ ಇತ್ತು. ಇನ್ನು ಗೌರಿಶಂಕರ್ ಹುಟ್ಟು ಹಬ್ಬಕ್ಕೆ ದೂರದ ಊರಿನಿಂದ ಬಂದ ಅಭಿಮಾನಿಗಳನ್ನ ಗೌರಿಶಂಕರ್ ಪ್ರೀತಿಯಿಂದ ಕುಶಲೋಪರಿಯನ್ನ ವಿಚಾರಿಸಿ ಸರಳತೆ ಮೆರೆದ್ರು. ಇದೇ ವೇಳೆ ವೃದ್ಧೆಯೊಬ್ಬರು ಕಾರ್ಯಕ್ರಮಕ್ಕೆ ಬಂದಿದ್ದು ವೃದ್ಧೆಯನ್ನ ಗೌರಿಶಂಕರ್ ಪ್ರೀತಿಯಿಂದ ಉಪಚರಿಸಿದ್ರು. ಇದು ಗೌರಿಶಂಕರ್ ಅವರ ಸರಳತೆಗೆ ಮತ್ತೊಂದು ಸಾಕ್ಷಿಯಾಯಿತು. ವೇದಿಕೆಯಲ್ಲಿ ಅಭಿಮಾನಿಗಳನ್ನುದ್ದೇಶಿಸಿ ಮಾತನಾಡಿದ ಗೌರಿಶಂಕರ್, ಗೆದ್ದಾಗ ಜನರು ಪ್ರೀತಿ ತೋರಿಸೋದಕ್ಕಿಂತ ಸೋತಾಗ ಜನರು ಪ್ರೀತಿ ತೋರಿಸ್ತಿದ್ದಾರೆ. ನಾವು ಯಾರನ್ನ ಆಸೆ ತೋರಿಸಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿಲ್ಲ. ಜನರೇ ತುಂಬಾ ಪ್ರೀತಿಯಿಂದ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಬಂದು ಹಾರೈಸಿದ್ದಾರೆ. ಚೆನ್ನಿಕಪ್ಪ ಕುಟುಂಬಕ್ಕೆ ಜನರೇ ಶಕ್ತಿ ಎಂದು ಹೇಳಿದ್ರು. ಅಭಿಮಾನದಿಂದ ನಾವು ಆಚರಣೆ ಮಾಡ್ತೀವಿ ಹಬ್ಬ ಅನ್ನತಕ್ಕಂಥದ್ದನ್ನ ಒಂದು ಸಂದೇಶ ಕೊಟ್ಟಿದ್ದೇವೆ. ಒಂದು ಪ್ರೀತಿ ಎಲ್ಲ ಒಂದ್ ಕಡೆ ಅನಿಸ್ತದೆ, ಗೆದ್ದಾಗ ಇಷ್ಟು ಪ್ರೀತಿ ನಮ್ಮಲ್ಲಿ ಇರಲಿಲ್ಲ ಅಂತ ಕಾಣಿಸ್ತದೆ. ಸೋತ ಮೇಲೆ ಬಹಳಷ್ಟು ಜನ ಅನ್ಕೊಂಡವ್ರೆ ಅನ್ಯಾಯವಾಗಿ ಹೆಂಗೋ ಗೌರಿಶಂಕರ್ ಒಂದು ಶಂಕುಸ್ಥಾಪನೆಗೋ ಉದ್ಘಾಟನೆಗೋ ಕೆರೆ ತುಂಬಿದಾಗ ಗಂಗೆ ಪೂಜೆ ಮಾಡ್ಬೇಕಾದಾಗಲ ಅಟ್ಲೀಸ್ಟ್ ಅವ್ನು ಬಂದು ನಮ್ಮ ಬಾಯಿ ತುಂಬ ಅಕ್ಕ ಅವ್ವ ಅಮ್ಮ ಅಂತ ಮಾತಾಡಿಸಿ ಒಂದಷ್ಟು ಅರಿಶಿನ ಕುಂಕುಮ ಬಾಳೆ ಸೀರೆ ಬಾಗಿನ ಕೊಟ್ಟು ಹೋಗುವಂತ ಕೆಲಸ ಮಾಡೋನು. ಇದು ಯಾರೋ ಪುಣ್ಯಾತ್ಮ ಗೆದ್ದವ್ರು 2 ವರ್ಷದ ಊರಿಗೆ ಬಂದಿಲ್ಲ ಅಂತ ಆಗ ನಮ್ಮ ಹೆಣ್ಮಕ್ಳಿಗೆ ಅನಿಸಿದ ಸತ್ಯ ನಿಜ ಅಲ್ಲೋ. ಈ ಕೂತವ್ರು ಪಾಪ ನಮ್ಮ ಮನೆಮಕ್ಳಿಗೆ ಯಾರೇ ನೋಡಿದೀರ ನೀವು? ನನ್ನ ಕಾಲದಲ್ಲಿ ನಾನು ಮಾಡಿದಂತ ಕೆಲಸಗಳೇನಿದೆ ಈಗಿರುವಂತ ಪುಣ್ಯಾತ್ಮರು ಏನ್ ಕೆಲಸ ಮಾಡೋ ನಿಮ್ಗೆ ಗೊತ್ತಾಯ್ತು 2 ವರ್ಷದಿಂದ. ಹಾಗಾಗಿ ನೀವು ಕೂಡ ಹೆಚ್ಚು ಅಭಿಮಾನ ಹೆಚ್ಚು ಪ್ರೀತಿ ತೋರ್ತಾ ಇದ್ದೀರಿ. ಈ ವಿಶ್ವಾಸ ಪ್ರೀತಿ ರಾಜಕಾರಣ ಏನೇ ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಚುನಾವಣೆ ಬಂದಾಗ ಚುನಾವಣೆ ಮಾಡೋಣ. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ನಿಮ್ಮ ಪ್ರೀತಿ ನೀವೇ ಶಕ್ತಿ. ನಮ್ಗೆ ಚನ್ನಗಪ್ಪನ ಕುಟುಂಬಕ್ಕೆ ಇವತ್ತೆಲ್ಲ ಶಕ್ತಿ ಇದ್ರೆ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ನಿಮ್ಮ ಆಶೀರ್ವಾದನೆ ನಮ್ಮ ಕುಟುಂಬಕ್ಕೆ ಶಕ್ತಿ. ಬಿಟ್ರೆ ನಮ್ಗೆ ಯಾವ ಶಕ್ತಿ ಇಲ್ಲ. ನಮ್ ಕೈ ಹಿಡಿಬೇಕಾದ್ರೂ ನೀವೇ, ನಮ್ಮನ್ನ ಮನೆ ಸೇರಿಸಬೇಕಾದ್ರೂ ನೀವೇ. ಎರಡು ನಿಮ್ಮದೇ ಐತೆ. ಮುಂದೆ ನೀವೇ ಕೂಡ ಇದನ್ನು ತೀರ್ಮಾನ ಮಾಡಬೇಕು ಅಂತ ನಾನು ವಿಶೇಷವಾಗಿ ತಮ್ಗೆ ಹೇಳ್ತಾ. ಬಳಿಕ ಮಾತನಾಡಿದ ಗೌರಿಶಂಕರ್, ರಾಹುಲ್ ಗೌರಿಶಂಕರ್ ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಬರೋದಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ರು. ರಾಹುಲ್ ರ್ಯಾಂಕ್ ಸ್ಟೂಡೆಂಟ್, ಅವರನ್ನ IAS ಮಾಡಬೇಕೆಂಬ ಆಸೆ ಇದೆ. ಮುಂದೆ DC ಅಥವಾ ಯಾವುದೋ ದೊಡ್ಡ ಅಧಿಕಾರಿಯಾಗಿ ರೈತರ ಪರವಾಗಿ ಕೆಲಸ ಮಾಡುವಂತೆ ರಾಹುಲ್ಗೆ ಹೇಳಿದ್ದೇನೆ. ನಿಮ್ಮೆಲ್ಲ ಆಶೀರ್ವಾದ ನನ್ನ ಮೇಲಿಗಿಂತ ನನ್ನ ಮಗ ರಾಹುಲ್ ಮೇಲಿರಲಿ ಎಂದು ಗೌರಿಶಂಕರ್ ಜನರ ಬಳಿ ಮನವಿಯನ್ನ ಮಾಡಿಕೊಂಡ್ರು. ಈಗ ಈ ಆಡಳಿತದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ರಾಹುಲ್ ಗೌರವ್ ಮೇಲೆ ಇರಬೇಕಾಗ್ತದೆ. ಯಾಕೆಂದ್ರೆ ಅವರೇ ರಾಜಕಾರಣಕ್ಕೆ ನಾವು ತರಲ್ಲ. ರಾಜಕಾರಣ ನನ್ನಿಂದಿಗೆ ಮುಗಿಬೇಕು. ಅಕಸ್ಮಾತ್ ನನ್ನ ಕಾಲಕ್ಕೆ ಮುಗಿದು ನನ್ನ ತಮ್ಮ ಏನಾದ್ರು ಮನಸ್ಸು ಮಾಡಿದ್ರೆ ಅವ್ನು ಬರುವಾಗಷ್ಟೇ ಬಿಟ್ರೆ ವಿನ ಇನ್ ಯಾರು ನನ್ನ ಕುಟುಂಬದ ರಾಜಕಾರಣ ಇಷ್ಟಪಡುವಂತವ್ರು ಯಾರಿಲ್ಲ. ರಾಹುಲ್ ಅವ್ರನ್ನ IAS ಮಾಡಬೇಕು ಅಂತೇಳಿ ರ್ಯಾಂಕ್ ಸ್ಟೂಡೆಂಟ್ ಅವನು BMS ಕಾಲೇಜಲ್ಲಿ. ಈಗ ಅವನು ಡೆಲ್ಲಿಗೆ ಹೋಗ್ತಾವನೆ ನೆಕ್ಸ್ಟ್ ಮಂತ್ ಇಂದ ಕೋಚಿಂಗ್ ಅಂತೇಳಿ. ವಾಲಿಯಾ ಮೇಲೆ ಕೋಚಿಂಗ್ ಹೋಗ್ತಾವನೆ. ನಿಮ್ಮೆಲ್ಲರ ಆಶೀರ್ವಾದ ನನಗಿಂತ ಹೆಚ್ಚಿನದಾಗಿ ಅಲ್ಲೇ ಕೂತ್ಕೊಂಡು ನಿಮ್ಗೆ ಆಶೀರ್ವಾದ ಹಾರೈಸಿ ನೀನು IAS ಆಗಿ ಬರ್ಬೇಕಪ್ಪ ಅಂತೇಳಿ ಅವ್ರಿಗೆ ಹಾರೈಸಬೇಕು ಅಂತೇಳಿ ವಿಶೇಷವಾಗಿ ಎಲ್ಲ ತಾಯಂದಿರು ಹಿರಿಯರು ನಿಮ್ಮ ಪಾದಗಳಿಗೆ ನಮಸ್ಕಾರ ಕೇಳ್ತೀನಿ. ನಿಮ್ಮ ಆಶೀರ್ವಾದ ಅವ್ನು ವಿಶೇಷವಾಗಿ ಇರಲಿ ಅಂತ ಕೂಡ ನಮ್ಗೆ ಹೇಳ್ತಾ ಈ 3-4 ವರ್ಷ ಅವ್ನ ಈ ಕಡೆಗೆ ಬರಲ್ಲ, ಓದಕ್ಕೆ ಹೋಗ್ತಾವನೆ. ನಾನು ಹೇಳಿದೆ ನಾನೊಂಥರ ಸೇವೆ ಮಾಡಿದ್ದೀನಿ, ನೀನೊಬ್ಬ DC ಆಗೋ ಇನ್ನೊಬ್ಬ ಏನಾಗೋ ನೀನು ರೈತರ ಪರವಾಗಿ ಬರುವ ಪರವಾಗಿ ಕೆಲಸ ಮಾಡಬೇಕು ಅಂತ ಅವ್ರಿಗೆ ನಾನೆಲ್ಲ ಒಂದ್ ಕಡೆ ಮನವಿ ಮಾಡಿದ್ದೀನಿ. ಈಡೇರಿಸ್ತೀನಿ ಅಂತ ನಂಬಿಕೆ ನನಗಿದೆ. ನೀವೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿ. ಒಟ್ನಲ್ಲಿ ಗ್ರಾಮಾಂತರ ಕ್ಷೇತ್ರದ ಮನೆಮಗ ಜನ ನಾಯಕ ಗೌರಿಶಂಕರ್ ಹಾಗೂ ರಾಹುಲ್ ಗೌರಿಶಂಕರ್ ಹುಟ್ಟುಹಬ್ಬದ ಅಂಗವಾಗಿ ಇಡೀ ಗ್ರಾಮಾಂತರ ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದ್ದು ಸುಮಾರು 10,000ಕ್ಕೂ ಹೆಚ್ಚು ಮಂದಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಬಂದ ಅಭಿಮಾನಿಗಳಿಗೆ ಭೋಜನ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಮಹಿಳೆಯರಿಗೆ ಗೌರಿಶಂಕರ್ ಬಾಗಿನವನ್ನ ಅರ್ಪಿಸಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ನೋಡೋದು